ನಮಸ್ತೆ ಎಜೆನ್ಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ರಂಗಮಂದಿರದ ಹಿಂಭಾಗ ಇರುವ ಖಾಲಿ ನಿವೇಶನದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ನಡೆದಾಡುವ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆಯಾಗ್ತಾ ಇದ್ದು ರೋಗ ಹರಡುವ ಭೀತಿಯಿಂದ ಪರದಾಡುತ್ತಿದ್ದಾರೆ. ಇದರ ಬಗ್ಗೆ ಸಂಘಟನೆ ವತಿಯಿಂದ ನಿವೇಶನದ ಮಾಲೀಕರಿಗೆ ಎಚ್ಚರಿಕೆ ನೀಡಿ ಬೇಲಿ ನಿರ್ಮಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನ ನಿವಾರಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿತು. ಇದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಆದ ವಸಂತಕುಮಾರಿ ಅವರು ಕೂಡಲೇ ಕ್ರಮ ವಹಿಸುವ ಭರವಸೆ ನೀಡಿದ್ರು. ಇದೇ ವೇಳೆ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದರು. ಎಲ್ಲ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡುವ ಮೂಲಕ ಅದು ತುಂಬ ಅಶಿಕ್ಷಿತ ತಾಂಡ ಮಾಡ್ತಿದೆ. ಈಗ ಮೊನ್ನೆ ತಾನೇ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ನಡೆ ಗುಂಡ್ಲುಪೇಟೆ ಕಡೆ ಸ್ವಚ್ಛತೆ ಕಡೆ ಅಂತ ಬಂದಿದ್ದಾರೆ. ಆದರೆ ರಂಗಮಂದಿರ ಹೊಂದಿಕೊಂಡಂತೆ ಈ ಥರ ಅಶಿಕ್ಷಿತ ತಾಂಡವಾಗ್ತಿದೆ. ಇದ್ರ ಬಗ್ಗೆ ನಾವು ಕೂಡಲೇ ಗಮನ ಹರಿಸಬೇಕಂತ ಸಾರ್ವಜನಿಕರ ಪರವಾಗಿ ನಾವು ಅವರಿಗೆ ಬೇಲಿ ಹಾಕಿ ಮುಚ್ಚಪ್ಪ ಅಂತೇಳಿ. ಈಗ ನೀವು ಸ್ವಲ್ಪ ನಡೀರಿ ಅಂತ ಪರಿಸ್ಥಿತಿ ಪಾಪ ವಾಸ ಇರೋರು ಆ ಕಡೆ ಒಂದು ಜಾಗ ಇತ್ತು ಮೇಡಮ್, ಬೀಸಕ್ಕೆ ಹೋಗೋದಕ್ಕೆ ಟಾಯ್ಲೆಟ್ ಹೋಗೋದಕ್ಕೆ ಅದನ್ನು ಮುಚ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಅವರು ಅದನ್ನ ಮುಚ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಇವರು ಓಪನ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಇವ್ರ ಮನೇಲಿ ಅಕ್ಕಪಕ್ಕ ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಂದು ಅವ್ರಿಗೆ ಬೇಕಾದ್ರೆ ಅವ್ರ ನಂಬರ್ ನಿವೇಶನ ನಂಬರ್ ಬೇಕಾದ್ರೆ. ಇನ್ನು ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿಗಳು ಆದಂತಹ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿತ್ ರಾಜ್ ಸೇರಿದಂತೆ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಇರುವ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.